Hello everyone, welcome to Sanmarga classes. ಚತುರ್ಭುಜಗಳು ಸಾರಿ ಹಲೋ ಎವ್ರಿವನ್ ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ವೃತ್ತಗಳು ಅಧ್ಯಾಯದ 2ನೇ ಪ್ರಶ್ನೆಯನ್ನ ಗಮನಿಸಿ. ಓ ಕೇಂದ್ರವಿರುವ 2 ಏಕಕೇಂದ್ರೀಯ ವೃತ್ತಗಳನ್ನು ಒಂದು ರೇಖಾಖಂಡವು ಕ್ರಮವಾಗಿ ಎ ಬಿ ಸಿ ಮತ್ತು ಡಿ ಗಳಲ್ಲಿ ಛೇದಿಸಿದೆ. ಎ ಬಿ ಇಸ್ ಈಕ್ವಲ್ ಟು 3 ಸೆಂಟಿಮೀಟರ್ ಆದರೆ ಸಿ ಡಿಯ ಉದ್ದವು ಆಯ್ಕೆ ಎ 1.5 ಸೆಂಟಿಮೀಟರ್, ಆಯ್ಕೆ ಬಿ 3 ಸೆಂಟಿಮೀಟರ್, ಆಯ್ಕೆ ಸಿ 6 ಸೆಂಟಿಮೀಟರ್, ಆಯ್ಕೆ ಡಿ 12 ಸೆಂಟಿಮೀಟರ್. ಸೊ ಇಲ್ಲಿ ವೃತ್ತದ ಕೇಂದ್ರ ಓ ಇಂದ ಜ್ಯಾಕ್ಕೆ ಎಳೆದ ಲಂಬವು ಅಂದ್ರೆ ಒ ಪಿ ಪರ್ಪೆಂಡಿಕ್ಯುಲರ್ ಟು ಎ ಡಿ ಜ್ಯಾವನ್ನ ಸಮನಾಗಿ ಅರ್ಧಿಸುತ್ತೆ. ಓಕೆ, ಸೊ ಇಲ್ಲಿ ದೊಡ್ಡ ವೃತ್ತದ ಜ್ಯಾ ಯಾವ್ದು ಹೇಳಿ? ಎ ಡಿ ಅಲ್ವಾ? ಸೊ ಇಲ್ಲಿ ಕೇಂದ್ರದಿಂದ ಎಳೆದ ಲಂಬ ಒ ಪಿ. ಸೊ ಜಾದ ಎ ಡಿ ಅನ್ನ ಅರ್ಧಿಸುತ್ತೆ ಅಂದ್ರೆ ಏನಾಯ್ತು? ಎ ಪಿ ಈಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ? ಎ ಪಿ ಈಸ್ ಈಕ್ವಲ್ ಟು ಪಿ ಡಿ ಆಗತ್ತೆ. ಸೊ ಅದೇ ರೀತಿ ಚಿಕ್ಕ ವೃತ್ತವನ್ನ ಗಮನಿಸಿದ್ರೆ, ಸೊ ಇಲ್ಲಿ ಚಿಕ್ಕ ವೃತ್ತದ ಜ್ಯಾ ಯಾವ್ದು ಹೇಳಿ? ಬಿ ಸಿ ಅಲ್ವಾ? ಸೊ ಇದರ ಲಂಬ ಒ ಪಿ ಅಲ್ವಾ? ಸೊ ಜಾ ಪಿ ಸಿ ಅನ್ನ ಅರ್ಧಿಸತ್ತೆ ಅಂದ್ರೆ ಏನಾಗತ್ತೆ ಇಲ್ಲಿ? ಬಿ ಪಿ ಈಸ್ ಈಕ್ವಲ್ ಟು ಪಿ ಸಿ ಆಗತ್ತೆ. ಓಕೆ, ಸೊ ಈಗ ನಾವು ಸಿ ಡಿ ಯ ಉದ್ದವನ್ನ ಹೇಳ್ಬೇಕು. ಸೊ ಸಿ ಡಿ ಯ ಉದ್ದವನ್ನ ಹೇಳ್ಬೇಕಾಗತ್ತೆ. ಓಕೆ, ಸೊ ಇಲ್ಲಿ ಎ ಪಿ ಮೈನಸ್ ಬಿ ಪಿ. ಓಕೆ, ಸೊ ಎ ಪಿ ಮೈನಸ್ ಬಿ ಪಿ. So AP minus BP. So AP minus BP is equal to ಏನೇಳಿ? AB ಅಲ್ವಾ? So AB. So PD minus PC equal to CD ಆಗತ್ತಲ್ವಾ? So PD minus PC is equal to CD ಆಗತ್ತೆ. ಸೊ ಇಲ್ಲಿ ಎ ಬಿ ಎಷ್ಟಿರುತ್ತೋ ಸಿ ಡಿ ಅಷ್ಟೇ ಇರುತ್ತೆ. ಹಾಗಾದ್ರೆ ಇಲ್ಲಿ ಎ ಬಿ ಎಷ್ಟು? 3 ಸೆಂಟಿಮೀಟರ್ ಆಯ್ತು ಅಂದ್ರೆ ಸಿ ಡಿ ಕೂಡ ಏನಾಗತ್ತೆ ಹೇಳಿ? 3 ಸೆಂಟಿಮೀಟರ್ ಆಗುತ್ತೆ. ಹಾಗಾದ್ರೆ ಇಲ್ಲಿ ಸಿ ಡಿ ಯ ಉದ್ದವು 3 ಸೆಂಟಿಮೀಟರ್ ಆಗಿರೋದ್ರಿಂದ ಆಯ್ಕೆ ಬಿ ಏನಾಗತ್ತೆ ಹೇಳಿ? ಸರಿಯಾದ ಆಯ್ಕೆ ಆಗತ್ತೆ. ಓಕೆ, ಥ್ಯಾಂಕ್ ಯು.